ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಒಂದು ಪಾರ್ಟ್ ಟೈಮ್ ಜಾಬನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಇವತ್ತು ಹೇಳ್ತಾರಂಥ ಜಾಬ್ ಏನು ನಾನು ಹೇಳ್ತಾ ಇದ್ದೀನಿ, ಇದನ್ನು ನೀವು ಕನ್ನಡ ಭಾಷೆಯಲ್ಲಿ ಮಾಡಬೇಕು. ಸೊ ಕನ್ನಡ ನಮಗೆ ಬರುತ್ತೆ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತನಾಡೋದಕ್ಕಂದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇದೊಂದು ಟಾಸ್ಕ್ ಬೇಸ್ಡ್ ಜಾಬ್ ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಈ ಜಾಬ್ಗೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಲೈಕ್ ಇವಾಗ ಸ್ಟೂಡೆಂಟ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು, ಹೌಸ್ ವೈಫ್ ಅಪ್ಲೈ ಮಾಡ್ಬೋದು, ರಿಟೈರ್ಡ್ ಪರ್ಸನ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಯಾಕಂದರೆ ಇದು ಟಾಸ್ಕ್ ಬೇಸ್ಡ್ ಜಾಬ್ ಇರುತ್ತೆ. ಕೆಲವೊಂದು ಪ್ರತಿಯೊಂದು ಇವಾಗ ಹೇಗಿರುತ್ತೆ ಅಂದರೆ ಡೈಲಿ ಒಂದು ಟಾಸ್ಕು 2 ಟಾಸ್ಕು ಕೊಡ್ತಾ ಇರ್ತಾರೆ. ಸೊ ಅವುಗಳು ನೀವು ಏನು ಮಾಡ್ತೀರಿ, ಇಲ್ಲಿ ಅಟೆಂಡ್ ಮಾಡ್ತಾ ಹೋಗ್ತೀರಿ. ಸೊ ಆ ರೀತಿ ಕೆಲಸ ಇರುತ್ತೆ. ಸೊ ನೀವೊಂದು ಪಾರ್ಟ್ ಟೈಮ್ ಜಾಬ್ ಏನಾದರೂ ಹುಡುಕ್ತಾ ಇದ್ದೀರಿ, ಕನ್ನಡ ಭಾಷೆಯಲ್ಲಿ ಸಿಕ್ಕರೆ ನಮಗೆ ಇನ್ನೂ ಒಳ್ಳೇದಂತ ಅನ್ನೋರಿಗೆ ಇದು ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಈಗಾಗಲೇ ಸುಮಾರು ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಇವಾಗ ಆ್ಯಕ್ಟಿವ್ಲಿ ಕಂಪನಿ ಇವಾಗ ಹೈರಿಂಗ್ ಮಾಡ್ತಾ ಇದೆ. ಸೊ ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಅಪ್ಲೈ ಮಾಡೋದು ಪ್ರೊಸೆಸ್ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ವಿಡಿಯೋ ಮೊದಲು ಕಂಪ್ಲೀಟಾಗಿ ನೋಡಿ ಮತ್ತು ಯಾವ ರೀತಿ ಕೆಲಸ ಇರುತ್ತೆ ಮತ್ತು ಅಪ್ಲೈ ಮಾಡುವಾಗ ಪ್ರೊಸೆಸ್ಗಳೇನಿರುತ್ತೆ ಫಸ್ಟಿಗೆ ಅದನ್ನು ನೋಡ್ಕೊಳ್ಳಿ. ನಂತರ ಸ್ಟೆಪ್ ಬೈ ಸ್ಟೆಪ್ ನೀವು ಇಲ್ಲಿ ಅಪ್ಲೈನ ಮಾಡಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಇದರಿಂದ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಳ್ತಾ ಇರುವಂಥ ಜಾಬ್ ಏನು ಹೇಳ್ತಾ ಇದ್ದೀನಿ, ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಇಲ್ಲಿ ಅಪ್ಲೈ ಮಾಡೋದು ಪ್ರೊಸೆಸ್ನ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಆಲ್ರೆಡಿ ನನಗೆ ರಿಕ್ವೆಸ್ಟ್ ಕಾಮೆಂಟ್ಸ್ಗಳು ಕೂಡ ಬರ್ತಾ ಇತ್ತು. ಸೊ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲಾಗಿ ಹೇಳಿ ಅಂತ ಕೂಡ ಹೇಳ್ತಾ ಇದ್ರಿ. ಹೀಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ನಾನು ಹೇಳಬೇಕಂತಂದರೆ ಕನ್ನಡ ಭಾಷೆಗೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಕೊಟ್ಟಿರೋ ಲಿಂಕನ್ನು ನೀವು ಯಾವಾಗ ಕ್ಲಿಕ್ ಮಾಡ್ತೀರಿ ಈ ರೀತಿ ನಿಮ್ಗೆ ಇದು ಒಂದು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಹೇಗಿರುತ್ತೆ ಅಂದರೆ ಒಂದು ರೀತಿಯಿಂದ AI ಟ್ರೈನ್ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ 100ಕ್ಕಿಂತ ಹೆಚ್ಚಿನ ಒಂದು ಲ್ಯಾಂಗ್ವೇಜ್ಗಳಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸುಮಾರು ಥರದ ಒಂದು ಪ್ರಾಜೆಕ್ಟ್ಸ್ಗಳು, ಟಾಸ್ಕ್ಗಳನ್ನ ಜನರಿಗೆ ನೀಡ್ತಾ ಇರ್ತಾರೆ, ಯಾರು ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಇದ್ರ ಬಗ್ಗೆ ಹೇಳೋದಾದ್ರೆ ಒಂದು ಚಿಕ್ಕದೊಂದು ವಿಡಿಯೋ ಹಾಕಿದ್ದಾರೆ, ಒಂದು ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 700ಕ್ಕಿಂತ ಹೆಚ್ಚಿನ ಲ್ಯಾಂಗ್ವೇಜಸ್ಗಳಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಅದರಲ್ಲಿ ಕನ್ನಡ ಭಾಷೆ ಕೂಡ ಇದೆ ಸ್ನೇಹಿತರೆ. ಇವಾಗ ಕನ್ನಡನ ಆ್ಯಕ್ಟಿವ್ಲಿ ಇವ್ರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಕ್ಸ್ಪರ್ಟ್ ಟ್ರೈನ್ಡ್ ಅನೋಟೇಟರ್ಸ್. ಇಲ್ಲಿ ನಿಮ್ಮದು ಜಾಬ್ ಹೇಗಿರುತ್ತೆ, ಟ್ರಾನ್ಸ್ಕ್ರೈಬ್ ಜಾಬ್ ಇರುತ್ತೆ ಮತ್ತು ಅನೋಟೇಟರ್ ಜಾಬ್ ಇರುತ್ತೆ. ಸೊ ಇವೆರಡರಲ್ಲಿ ಯಾವುದಾದ್ರೂ ನಿಮ್ಗೇನು ಟಾಸ್ಕ್ಗಳನ್ನ ಕೊಡ್ತಾ ಇರ್ತಾರೆ ಇವೆರಡಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಓಕೆನಾ. ಸೊ ಇಲ್ಲಿ ನೀವು ಒಂದು ಅನೋಟೇಟರ್ ಅಂತಂದರೆ ಲೈಕ್ ಇವಾಗ ಕೆಲವೊಂದು ಐಕಾನ್, ಇವಾಗ ವೀಡಿಯೋಸ್ಗಳು, ಇಮೇಜಸ್ಗಳನ್ನ ನೋಡಿಬಿಟ್ಟು ನೀವೇನು ಮಾಡ್ತೀರಿ, ಎಕ್ಸಾಕ್ಟ್ಲಿ ಅದು ಇವಾಗ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೀವಲ್ಲಿ ಅದನ್ನು ಟೈಪ್ ಮಾಡ್ತೀರಿ, ರೀಟೈಪ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತೀರಿ. ಆ ರೀತಿ ಒಂದು ಟಾಸ್ಕ್ಗಳಿರುತ್ತೆ. ಇಲ್ಲಪ್ಪ ಅಂತಂದರೆ ಟ್ರಾನ್ಸ್ಕ್ರೈಬ್ ಇರುತ್ತೆ. ಲೈಕ್ ಇವಾಗ ಏನಾದರೂ ಒಂದು ನಿಮಗೆ ಇದನ್ನು ಹೇಳ್ತಾರೆ ಅಂದರೆ ಇವಾಗ ಇಂಗ್ಲೀಷಲ್ಲಿ ಇರೋದನ್ನು ನಾವೇನು ಮಾಡ್ತೀವಿ ಕನ್ನಡದಲ್ಲಿ ರೀಟೈಪ್ ಮಾಡೋದಿರುತ್ತೆ. ಸೊ ಆ ರೀತಿಯೆಲ್ಲ ಇರುತ್ತೆ. ಜಸ್ಟ್ ನೀವೇನು ಮಾಡಬೇಕು ಅಂದರೆ ಎಕ್ಸಾಕ್ಟ್ಲಿ ಏನು ಹೇಳಿದ್ದಾರೆ ಅದನ್ನೇ ನಾವು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕ್ತೀವಿ. ಸೊ ಆ ರೀತಿಯೆಲ್ಲ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚಿಕ್ಕದೊಂದು ಟೆಸ್ಟು ಕೂಡ ಅವ್ರು ತೊಗೋತಾರೆ ನಿಮಗೆ. ಅದು ಹೇಗಿರುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಂತೆ. ಆ್ಯಂಡ್ ಮೇನ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಇದಕ್ಕೆ ಜಾಬೇ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ನೀವು ಕೂಡ ಇದನ್ನು ಒಂದು ಸಾರಿ ವೆಬ್ಸೈಟ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಓಕೆ ನಾವು ಮಾಡ್ತೀವಿ ಅಂತ ಅಂದರೆ ಸೊ ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ನಂತರ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಮೇನ್ ಹೇಳಬೇಕು ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಆಡಿಯೋ ಆಯಿತು, ಇಮೇಜ್ ಆಯಿತು, ವಿಡಿಯೋ ಆಯಿತು, ಟೆಕ್ಸ್ಟ್ ರಿಲೇಟೆಡ್ ಏನಿರುತ್ತೆ ನಿಮಗೆ AI ಟ್ರೈನ್ ಮಾಡುವಂಥ ಕೆಲವೊಂದು ಟಾಸ್ಕ್ಗಳನ್ನ ಇವರು ನೀಡ್ತಾ ಹೋಗ್ತಾ ಇರ್ತಾರೆ. ಆ್ಯಂಡ್ ಮೇನ್ ಹೇಳಬೇಕು ಅಂತಂದರೆ AI ಒಂದು ಏನಂದರೆ ಗೈಡ್ ಮಾಡ್ತೀವಿ ಮೇನ್ ಮುಖ್ಯವಾಗಿ. ಆ ರೀತಿ ಟಾಸ್ಕ್ಗಳು ನಿಮ್ಗೆ ಹತ್ರದಿಂದ ತೊಗೋತಾರೆ ಅವರು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಸುಮಾರು ಥರದ ಒಂದು ಟಾಸ್ಕ್ಗಳಿರುತ್ತೆ. ಸಿಗ್ಮಾ ಸರ್ವ್ ದಿ ವರ್ಡ್ಸ್ ಲಾರ್ಜೆಸ್ಟ್ AI ಬಿಲ್ಡರ್ಸ್ ವಿತ್ ಟ್ರ್ಯಾಕ್ ರೆಕಾರ್ಡ್ ಟು ಪ್ರೊವೈಡ್. ಇದು ಏನು ವೆಬ್ಸೈಟ್ ಹೇಳ್ತದೆ ಇದು ಸಿಗ್ಮಾ AI ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೀವೇನು ಮಾಡ್ಬೇಕಂತಂದರೆ ಸಿಂಪ್ಲಿ ನಾನು ಕೊಟ್ಟಿರುವಂಥ ಪೇಜ್ ನೀವು ನೋಡಿದರೆ ಇಲ್ಲಿ ನೀವು ನೋಡ್ತಾ ಇರೋದು 24 ಲ್ಯಾಂಗ್ವೇಜ್ಗಳಿದೆ ಅಂತ ಹೇಳಿದ್ದಾರೆ, ಟ್ರಾನ್ಸ್ಕ್ರೈಬ್ ರಿಲೇಟೆಡ್. ಓಕೆ, ಸೊ ಇಲ್ಲಿ ನಿಮ್ಮದು 24 ಲ್ಯಾಂಗ್ವೇಜ್ಗಳು ನೀವು ಬರಬೇಕಂತ ಇಲ್ಲ, ಜಸ್ಟ್ ನಿಮಗೆ ಕನ್ನಡ ಬರುತ್ತಂದ್ರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೇಗಿರುತ್ತೆ ನಿಮ್ಮದು ಟಾಸ್ಕ್ ಬೇಸ್ಡ್ ಇರುತ್ತೆ. 1 ತಾಸು 2 ತಾಸು ಕೆಲಸ ಮಾಡೋದಿರುತ್ತೆ. ಸೊ ನೀವು ಮಾಡ್ತೀವಿ ಅಂತಂದರೆ ಸುಮಾರು ಥರದ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಥರದ ಒಂದು ಟಾಸ್ಕ್ಗಳು ಇಲ್ಲಿ ಪ್ರೊವೈಡ್ ಅವ್ರು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಜಸ್ಟ್ ನೀವೇನು ನೋಡೋಕ್ಕಂದ್ರೆ ಈ ಒಂದು ಪೇಜಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಡೀಟೇಲ್ಸ್ಗಳಿದೆ. ಅಂದರೆ ಈ ಪೇಜ್ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಯಾವ ರೀತಿ ಇರುತ್ತೆ ಅಂತ. ಸೊ ಜಸ್ಟ್ ಲಾಸ್ಟಿಗೆ ಬಂದ ಮೇಲೆ ನೋಡ್ತಾ ಇರೋದು ಕರಿಯರ್ಸ್ ಅಂತ ನೋಡೋಕೆ ಸಿಗ್ತಾ ಇದೆ. ಕರಿಯರ್ಸ್ಗೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜಿಗೆ ಬರ್ತೀರಾ ನೀವು. ಈ ಪೇಜಿಗೆ ಬಂದಮೇಲೆ ನೋಡ್ತಾ ಇರೋದು ಹೆಲ್ಪ್ ಅಸ್ ಬಿಲ್ಡ್ ಬೆಟರ್ ಮೋರ್ ಹ್ಯೂಮನ್ AI ಅಂತ. ಇಲ್ಲಿ ಏನು ಮಾಡೋಕ್ಕೂ ಸಿಂಪ್ಲಿ ಈ ಪೇಜಿಗೆ ನೀವೇನು ಬರ್ತೀರಾ ನೋಡಿ, ಇಲ್ಲಿ ನಿಮಗೆ ಕೆಲವೊಂದು ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ಗಳನ್ನ ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ನಾನು ಇಲ್ಲಿ ನಿಮಗೆ ವಿಡಿಯೋ ಮಾಡೋದಿಲ್ಲ. ಇದು ಹೇಗಿರುತ್ತೆ, ಒಂದು ಮೇನ್ ಅಂತಂದರೆ ಡೇಟಾ ಎನೋಟೇಷನ್ ರಿಲೇಟೆಡ್ ನಿಮ್ಮದು ವರ್ಕ್ ಇರುತ್ತೆ. ಹೌ ಡಸ್ AI ಲರ್ನ್ ಟು ಲಿಸನ್ ಆ್ಯಂಡ್ ಸ್ಪೀಕ್. ಇಲ್ಲಿ ಏನು ಮಾಡ್ತೀರಾ ನೀವು
ಐಗೆ ಟ್ರೈನ್ ಮಾಡುವಂಥ. ಲೈಕ್ ಇವಾಗ ನಿಮ್ಗೆ ಹೇಗೆ ಮಾಡ್ತಾರೆ ಅಂದರೆ ಕೆಲವೊಂದು ಅರ್ಥ ಆಗುವಂಥ ಕೆಲವೊಂದು ಸ್ಪೀಚ್ಗಳು ಕೊಡ್ತಾರೆ, ಅವರು ಆಲ್ರೆಡಿ ಮಾತಾಡಿದ್ದಿರುತ್ತೆ ಟಾಸ್ಕ್ಗಳು. ಸೊ ಅವುಗಳು ನೀವು ಕೇಳಿಬಿಟ್ಟು ಏನು ಮಾಡ್ತೀರಾ, ರೀಟೈಪ್ ಏನು ಹೇಳಿದ್ದಾರೆ ಅದನ್ನ ರೀಟೈಪ್ ಮಾಡ್ತೀರಾ. ಆ್ಯಂಡ್ ಕೆಲವೊಂದು ಟಾಸ್ಕ್ಗಳು ಟೆಕ್ಸ್ಟಲ್ಲಿ ಇರುತ್ತೆ, ಕೆಲವೊಂದು ಟಾಸ್ಕ್ಗಳು ಇಮೇಜಸಲ್ಲಿ ಕೂಡ ಇರುತ್ತೆ, ಕೆಲವೊಂದು ವೀಡಿಯೋಸ್ ಮೂಲಕ ಕೂಡ ಟಾಸ್ಕ್ಗಳು ಕೊಡ್ಬೋದು. ಸೊ ಆ ರೀತಿ ಟಾಸ್ಕ್ಗಳಿರುತ್ತೆ. ಅವುಗಳನ್ನ ಏನು ಮಾಡೋಕ್ಕಂದರೆ ನೀವು ಇಲ್ಲಿ ಏನು ಮಾಡ್ತೀರಿ, ಚೆಕ್ ಮಾಡ್ತೀರಾ, ನಂತರ ಅದು ಆ್ಯಸ್ ಇಟ್ ಈಸ್ ಏನಿದೆ ನೋಡಿಕೊಂಡು ನೀವೇನು ಮಾಡ್ತೀರಿ, ಇಲ್ಲಿ ಟೈಪ್ ಮಾಡ್ತೀರಾ. ಸೊ ಆ ರೀತಿ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಟ್ರಾನ್ಸ್ಕ್ರೈಬ್ ಜಾಬ್ ಕೂಡ ಇರುತ್ತೆ. ಟ್ರಾನ್ಸ್ಕ್ರೈಬ್ ಅಂದರೆ ಕೇಳಿಬಿಟ್ಟು ಅದನ್ನೇನು ಮಾಡೋದು, ರೀಟೈಪ್ ಮಾಡೋದಿರುತ್ತೆ. ಮತ್ತು ಯಾವುದೇ ರೀತಿ ಚೇಂಜಸ್ ಮಾಡೋ ಹಾಗಿಲ್ಲ, ಅದರಲ್ಲಿ ಏನಿರುತ್ತೆ ಅದನ್ನೇ ಎಕ್ಸಾಕ್ಟ್ಲಿ ನಾವು ಬರೀತೀವಿ. ಓಕೆನಾ. ಸೊ ಇಲ್ಲಿ ನಿಮಗೆ ಸುಮಾರು ಥರದ ಅಪರ್ಚುನಿಟೀಸ್ಗಳಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿ ಏನು ಮಾಡಬೇಕಂತಂದರೆ ಸಿಂಪ್ಲಿ ಇಲ್ಲಿ ನೋಡಿ, ಮೊದಲು ಅಂತಂದರೆ ವಾಟ್ ವಿ ಆಫರ್ ಇದನ್ನು ಫಸ್ಟಿಗೆ ತಿಳ್ಕೊಳ್ಳಿ. ಇಲ್ಲಿ ನಂತರ ನಾನು ನಿಮಗೆ ಜಾಬ್ ಬಗ್ಗೆ ಹೇಳ್ತೀನಿ. ಫ್ಲೆಕ್ಸಿಬಿಲಿಟಿ ಇರುತ್ತೆ. ಲೈಕ್ ನಿಮಗೆ ಹೇಗಿರುತ್ತೆ ಅಂದರೆ ನೀವು ಫ್ರೀ ಇದ್ದಾಗ ನೀವೇನು ಮಾಡ್ತೀರಿ, ಕೆಲವೊಂದು ಟಾಸ್ಕ್ಗಳನ್ನಿಲ್ಲಿ ಅಟೆಂಡ್ ಮಾಡ್ತೀರಾ. ಹೆಲ್ತ್ ಕೇರ್ ರಿಲೇಟೆಡ್ ಕೂಡ ಅವರು ನಿಮಗೆ ಸುಮಾರು ಥರದ ಫೆಸಿಲಿಟೀಸ್ನ ಕೊಡ್ತಾರೆ. ಆಫ್ಟರ್ ಇದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ನಾವು ಪೇರೆಂಟಲ್ ಲೀವ್ ಆಯಿತು, ಫ್ಯಾಮಿಲಿ ಅಕೊಮೊಡೇಷನ್ ಆಯಿತು. ಓಕೆ. ಸೊ ಯಾರು ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರೆ ಅವ್ರಿಗೆ ಕೊಡುವಂಥ ಒಂದು ಫೆಸಿಲಿಟಿ ಇದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನಿಮ್ಗೆ ಅವ್ರಿಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಸರ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ಯಾವ ರೀತಿ ಕಂಪ್ನಿ ಸರ್ವಿಸ್ ಪ್ರೊವೈಡ್ ಮಾಡ್ತಾಯಿದೆ, ಯಾಕೆ ನಾವು ಈ ಕಂಪ್ನಿ ಜಾಯಿನ್ ಆಗಬೇಕು, ಸೊ ಆದರೆ ನಮಗೆ ಏನೇನು ಬೆನಿಫಿಟ್ಸ್ಗಳಿದೆ, ಸೊ ಅದೆಲ್ಲ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಸಿಂಪ್ಲಿ ನೀವೇನು ಮಾಡಿ, ಇವಾಗ ಜಾಬ್ಗೆ ಅಪ್ಲೈ ಮಾಡ್ತೀನಿ ಅಂತ ಅನ್ನೋರು ಏನು ಮಾಡಬೇಕು, ಇಲ್ಲಿ ಆಲ್ ಜಾಬ್ಸ್ ಅಂತ ಇರುತ್ತೆ. ಆಲ್ ಜಾಬ್ಸ್ಗೆ ನೀವು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜಿಗೆ ಬರ್ತೀರಾ. ನಂತರ ಇಲ್ಲಿ ಸಿಂಪ್ಲಿ ಸರ್ಚ್ ಮಾಡೋಕ್ಕೂ ಕನ್ನಡ ಅಂತ. ಓಕೆ. ಕನ್ನಡ ಅಂತ ಕೂಡ ನೀವು ಸರ್ಚ್ ಮಾಡಿದರೆ ಆಟೋಮೆಟಿಕ್ಲಿ ಅದು ನಿಮಗೆ ಕೆಳಗಡೆ ನೋಡಿ ಕನ್ನಡ, ಓಕೆ, ಕನ್ನಡ ರಿಮೋಟ್ ಜಾಬ್ ತೋರಿಸ್ತಾ ಇದೆ. ಜಸ್ಟ್ ಇದನ್ನ ಏನು ಮಾಡೋಕ್ಕಂದ್ರೆ ಇಲ್ಲಿ ನೋಡ್ತಾ ಇರೋದು ಎನೋಟೇಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಮಲ್ಟಿಪಲ್ ಲೊಕೇಶನ್ ಅಂತ ಹೇಳಿದ್ದಾರೆ. ಫುಲ್ಲಿ ರಿಮೋಟ್ ಇರುತ್ತೆ, ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗಬೇಕಾಗಿಲ್ಲ, ಮನೆಯಿಂದ ಕೂತ್ಕೊಂಡು ನೀವು ಕೆಲಸ ಮಾಡ್ತೀರಾ. ಆ್ಯಂಡ್ ಇದಕ್ಕೆ ಜಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜಿಗೆ ಬರ್ತೀರಾ. ಈ ರೀತಿ ಪೇಜಿಗೆ ಬಂದಮೇಲೆ ಇಲ್ಲಿ ನಿಮಗೆ ಕಂಪನಿ ಬಗ್ಗೆ ಎಲ್ಲ ಡೀಟೇಲ್ಸ್ಗೆ ಕೊಟ್ಟಿರ್ತಾರೆ ಅವರು. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಇಲ್ಲಿ 200 ಲ್ಯಾಂಗ್ವೇಜ್ಗಿಂತ ಹೆಚ್ಚಿನ ಲ್ಯಾಂಗ್ವೇಜ್ಗಳು ಇಲ್ಲಿ ಆಲ್ರೆಡಿ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ, ಅದು ರಿಲೇಟೆಡ್ ಇರುವಂಥ ಜನರು. ಆ್ಯಂಡ್ ಇದು ಹೇಗಿರುತ್ತೆ, ಐಗೆ ನಾವು ಟ್ರೈನ್ ಮಾಡುವಂಥ ಕೆಲಸ ಇರುತ್ತೆ. ಎಲ್ಲ ಟಾಸ್ಕ್ಗಳು ರಿಮೋಟ್ ರೀತಿಯಲ್ಲೇ ಇರುತ್ತೆ. ಓಕೆನಾ. ಸೊ ಎಲ್ಲ ಟಾಸ್ಕ್ಗಳು ರಿಮೋಟ್, ಮನೆಯಿಂದಲೇ ಮಾಡುವಂಥ ರಿಮೋಟ್ ಇರುತ್ತೆ. ಆ್ಯಂಡ್ ಕೊಟ್ಟಿರುವಂಥದ್ದು ನಿಮಗೆ ಯಾವ ರೀತಿ ಇರುತ್ತೆ ಅಂದರೆ ಟಾಸ್ಕ್ಗಳು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಕ್ಯಾಟಗರೈಸೇಷನ್ ರಿಲೇಟೆಡ್ ಆಯಿತು, ಎನೋಟೇಷನ್ ರಿಲೇಟೆಡ್ ಆಯಿತು, ಕೆಲವೊಂದು ಕರೆಕ್ಷನ್ ಕೂಡ ಮಾಡೋದಕ್ಕೆ ಅವ್ರು ಹೇಳ್ತಾರೆ. ಸೊ ಈ ರೀತಿ ಕರೆಕ್ಷನ್ ಮಾಡಿ ಅಂತ. ನಂತರ ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡ್ ಕೂಡ ನಿಮ್ಗೆ ಇಲ್ಲಿ ಕೆಲವೊಂದು ಟಾಸ್ಕ್ಗಳು ಕೊಡ್ಬೋದು. ಎವಲ್ಯೂಷನ್ ರಿಲೇಟೆಡ್ ಆಯಿತು, ಕಾನ್ವರ್ಸೇಷನಲ್ ಇಂಟ್ರಾಕ್ಷನ್ ರಿಲೇಟೆಡ್ ಆಯಿತು, ಮತ್ತು ವಾಯ್ಸ್ ರೆಕಾರ್ಡಿಂಗ್ ಕೂಡ ಮಾಡುವಂಥ ಟಾಸ್ಕ್ಗಳು ಕೊಡ್ಬೋದು. ಅಂದರೆ ಒಂದು ಐಡಿಯಾ ನಿಮಗೆ ಗೊತ್ತಾಗಲಿ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ. ಕಂಟೆಂಟ್ ಕ್ರಿಯೇಷನ್ ರಿಲೇಟೆಡ್ ಕೂಡ ಕೆಲವೊಂದು ಟಾಸ್ಕ್ಗಳಿರುತ್ತೆ. ಆ್ಯಂಡ್ ಅದಲ್ಲೂ ಕೂಡ ವ್ಯಾಲಿಡೇಷನ್ ಆಫ್ ಆಡಿಯೋ ರಿಲೇಟೆಡು, ವೀಡಿಯೋ ರಿಲೇಟೆಡ್ ಕೆಲವೊಂದು ವೀಡಿಯೋಸನ್ನು ಕೊಡ್ತಾರೆ, ಏನಿದೆ ಅದನ್ನು ನೋಡ್ಕೋಬೇಕು, ನಂತರ ಅದನ್ನು ರೀಟೈಪ್ ಮಾಡುವಂಥದ್ದು ಕೂಡ ಇರುತ್ತೆ. ಮತ್ತು ಇಮೇಜಸ್ಗಳು ಕೆಲವೊಂದು ಹೇಗಿರುತ್ತೆ ಅಂದರೆ ಇವಾಗ ಆ್ಯಪಲ್ಲು, ಪೆನ್ನು, ಕಾರು, ಬೈಕು ಅಂತ ನಾವು ಹೇಳ್ತೀವಲ್ವ, ಅದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಸೊ ಆ ರೀತಿ ಎಲ್ಲ ಅವ್ರು ಏನು ಮಾಡ್ತಾರೆ, ಇಮೇಜಸ್ದು ಆ್ಯಕ್ಚುಲಿ ಕನ್ನಡದಲ್ಲಿರುವಂಥ ಶಬ್ದಗಳನ್ನ ಸಂಗ್ರಹ ಮಾಡುತ್ತೆ. ಸೊ ನಂತರ ಅವ್ನು ತೊಗೊಂಡವ್ರು ಐಗೆ ಟ್ರೈನ್ ಮಾಡ್ತಾರೆ. ನಂತರ ಸೆಂಟೆನ್ಸು ಮತ್ತು ವರ್ಡ್ಸ್ ರಿಲೇಟೆಡ್ ಕೂಡ ಟಾಸ್ಕ್ಗಳು ಇರುತ್ತೆ. ಸೊ ಮೇನ್ ಇರುವಂಥ ಟಾಸ್ಕ್ಗಳು ಇವೇ ಇರೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಇರುತ್ತೆ, ಮನೆಯಿಂದಲೇ ನೀವೇನು ಮಾಡ್ತೀರಿ, ಆನ್ಲೈನ್ ನೀವು ಇದನ್ನು ಕಂಪ್ಲೀಟ್ ಮಾಡ್ತೀರಿ. 24/7 ಇದು ಈ ರೀತಿ ಟಾಸ್ಕ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಆ್ಯಂಡ್ ಇದು ಒಂದು ಫ್ರೀಲ್ಯಾನ್ಸ್ ಜಾಬ್ ಇರೋದ್ರಿಂದ ಯಾವುದೇ ರೀತಿ ಎಜುಕೇಷನ್ ಏನು ಬೇಕಾಗಿಲ್ಲ, ನೀವೇನೇ ಓದಿದ್ರೂ ಪರವಾಗಿಲ್ಲ, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಓಕೆ. ಆ್ಯಂಡ್ ಇಲ್ಲಿ ನೋಡಿ ಮೇನ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ರಿಕ್ವೈರ್ಮೆಂಟ್ಸ್ ಅವ್ರು ಹೇಳಿದ್ದಾರೆ ಕಂಪ್ನಿಯವರು. ಏನೇನು, ಒಂದು ಫ್ಲೂಯೆಂಟ್ ಇನ್ ಕನ್ನಡ, ಮೊದಲು ನಿಮಗೆ ಕನ್ನಡ ಚೆನ್ನಾಗಿ ಬರ್ತಿರಬೇಕು. ಕನ್ನಡ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ನೀವು ಬರುತ್ತೆ ಅಂದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಮೇನ್ ಇಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳಿ. ಏಬಲ್ ಟು ಲಿಸನ್ ಅಂದರೆ ಇವಾಗ ಆಲ್ರೆಡಿ ನಿಮ್ಗೆ ಏನಾದರೂ ಆಡಿಯೋ ವೀಡಿಯೋಸ್ಗಳನ್ನ ಕೊಟ್ಟಿದ್ದರೆ ಅವ್ನು ಕರೆಕ್ಟಾಗಿ ಕೇಳಬೇಕು ಫಸ್ಟಿಗೆ. ಓಕೆ. ಕೇಳಿಬಿಟ್ಟು ನಂತರ ರೈಟ್ ಕರೆಕ್ಟ್ಲಿ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಹೇಳಿದ್ದಾರೆ. ಇವಾಗ ಸಮ್ಟೈಮ್ಸ್ ಕನ್ನಡದಲ್ಲಿರೋದನ್ನ ನೀವೇನು ಮಾಡಬೇಕು, ಇಂಗ್ಲೀಷಲ್ಲಿ ಟೈಪ್ ಮಾಡಿ ನಮಗೆ ಕೊಡಿ ಅಂತ ಟಾಸ್ಕ್ ಕೊಟ್ಟಾಗ ಕನ್ನಡನ ನಾವು ಕೇಳ್ತೀವಿ, ಕರೆಕ್ಟಾಗಿ ಕೇಳ್ತೀವಿ, ಎಕ್ಸಾಕ್ಟ್ಲಿ ಅದನ್ನು ನಾವೇನು ಮಾಡ್ತೀವಿ, ಟ್ರಾನ್ಸ್ಲೇಟ್ ಮಾಡ್ತೀವಿ, ಅದು ಇಂಗ್ಲೀಷ್ನಲ್ಲಿ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರದೆ. ಲೈಕ್ ಇವಾಗ ಮೇನ್ ಅಂದರೆ ಕನ್ನಡ ಏನೋ ಬರುತ್ತೆ, ಇಂಗ್ಲೀಷ್ ನಮ್ಗೆ ಒಂಚೂರು ಬರೋದಿಲ್ಲ ಅನ್ನೋರು ಅಪ್ಲೈ ಮಾಡಿಬಿಡಿ. ಯಾಕಂದರೆ ಇಲ್ಲಿ ಹೇಗಾಗುತ್ತೆ ಅಂದರೆ ಕೆಲವೊಂದು ಟಾಸ್ಕ್ಗಳು ನಿಮಗೆ ಕನ್ನಡದಲ್ಲಿರೋದನ್ನು ಇಂಗ್ಲೀಷಲ್ಲಿ ಕೊಡ್ಬೋದು, ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಕೊಡ್ಬೋದು, ಆ ರೀತಿ ಇರುತ್ತೆ ಇದು. ಆ್ಯಂಡ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತೂ ಕೂಡ ಇಲ್ಲಿ ಹೇಳಿದ್ದಾರೆ. ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹೀಗಾಗಿ ಕನ್ನಡ ಇಂಗ್ಲೀಷು ಎರಡೂ ಕೂಡ ಬರಬೇಕು, ಬಟ್ ಆದರೆ ಕನ್ನಡನೇ ಮಾತ್ರ ಬರುತ್ತೆ ಅನ್ನೋರು ಇದ್ದರೆ ಸೊ ಸ್ವಲ್ಪ ಟಫ್ ಆಗುತ್ತೆ ಇಲ್ಲಿ ವರ್ಕ್ ಮಾಡೋದು.
ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಬರಬೇಕು ನಿಮ್ಮ ಹತ್ರ. ಇದು ವರ್ಕ್ ಮಾಡೋದಕ್ಕೆ ನಿಮಗೆ ಒಂದು ಬೇಸಿಕ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ದಟ್ ಈಸ್ ಗುಡ್. ನಾವು ಮೊಬೈಲಲ್ಲಿ ಮಾಡ್ತೀವಿ ಅಂತ ಅನ್ನೋರಿಗೆ ಕೆಲವೊಂದು ಹೇಗಿರುತ್ತೆ ಅಂದರೆ ಆ್ಯಂಡ್ರಾಯ್ಡ್ ಫೋನು ಸ್ಕ್ರೀನ್ ದೊಡ್ಡದಿರುತ್ತೆ, ಕೆಲವೊಂದು ಸ್ಕ್ರೀನ್ ಚಿಕ್ಕದಿರುತ್ತೆ, ಅಂದರೆ ಫೋನ್ ದೊಡ್ಡದು ಸಣ್ಣದು ಈ ರೀತಿ ಇರುತ್ತೆ. ಸೊ ಅದರಲ್ಲಿ ಡೆಸ್ಕ್ಟಾಪ್ ಮೋಡ್ ಹಾಕ್ಕೊಂಡು ವರ್ಕ್ ಮಾಡೋದು ತುಂಬ ಡಿಫಿಕಲ್ಟ್ ಅನಿಸುತ್ತೆ ನನಗೆ. ಸೊ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ. ಸೊ ಇಲ್ಲಿ ಮೇನ್ ಅಂದರೆ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು, ಅಂದರೆ ಒಂದು ಬೇಸಿಕ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕಂತ ಹೇಳಿರೋಂಥದ್ದು. ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಡಾಟಾ ಎನೋಟೇಷನ್ ಅವರ ಕಂಟೆಂಟ್ ರೇಟಿಂಗ್ ಏನಾದರೂ ಇದ್ದರೆ, ಬಟ್ ನಾಟ್ ಮ್ಯಾಂಡೇಟ್ರಿ ಅಂತ. ಸೊ ಆ ರೀತಿ ನಿಮ್ಮ ಹತ್ರ ಒಂದು ಮೈಕ್ರೋಫೋನು ವಿತ್ ಮೈಕ್ ಇದ್ದರೆ ಸೊ ದಟ್ ಈಸ್ ಗುಡ್. ಅದು ಇಲ್ಲಾಂದ್ರೂ ಕೂಡ ತೊಗೋಬೋದು, ಏನು ತೊಂದರೆ ಇಲ್ಲ. ಆಪ್ರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಇಲ್ಲಿ ಹೇಳಿದಾದರೆ ವಿಂಡೋ 10 ಅಥವಾ ಅದಕ್ಕಿಂತ ಹೆಚ್ಚಿಂದ ಇರಬೇಕಂತ ಹೇಳಿದ್ದಾರೆ. ವಿಂಡೋಸ್ 10 ಅವರ ಹೈಯರ್ ಅಂತ ಹೇಳಿರುವಂಥದ್ದು. ಇಲ್ಲಿ ಮೇನಂತಂದರೆ ಇದೊಂದು ಕೂಡ ಕನೆಕ್ಟಿವಿಟಿ ಎಕ್ಸಸರೀಸ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ನಿಮ್ಮ ಹತ್ರ ವೈಫೈ ಕನೆಕ್ಷನ್ ಬೇಕಾಗುತ್ತೆ ವರ್ಕ್ ಮಾಡೋದಕ್ಕೆ. ಯಾಕಂದರೆ ಇದು ಮೊಬೈಲ್ ಡೇಟಾಸಿಂದ ಮಾಡುವಂಥ ವರ್ಕ್ ಅಲ್ಲ. ಹೆಡ್ಫೋನ್ ಬೇಕಾಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಹೆಡ್ಫೋನಲ್ಲಿ ಮೈಕ್ ಇರೋದನ್ನು ತೊಗೊಂಡ್ರೆ ಮುಂದೆ ಸುಮಾರು ಜಾಬ್ಗಳಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಸೊ ಆ ರೀತಿ ಏನಾದರೂ ತೊಗೋತೀವಂದರೆ ಮೈಕ್ ಇರೋದನ್ನು ತೊಗೊಳ್ಳಿ. ಸೆಕ್ಯೂರ್ ಇಂಟರ್ನೆಟ್ ಲೊಕೇಶನ್ನು ಪ್ರೊಟೆಕ್ಷನ್ ಬಾಯ ಏನಂತಂದರೆ ನಿಮ್ಮದು ಇಂಟರ್ನೆಟ್ ಚೆನ್ನಾಗಿರಬೇಕು, ಸ್ಪೀಡ್ ಚೆನ್ನಾಗಿರಬೇಕು. ಇದರಲ್ಲೂ ಕೂಡ ಮೊಬೈಲ್ ಫೋನ್ ಕೂಡ ಬೇಕಾಗುತ್ತೆ, ಅದು ಆ್ಯಂಡ್ರಾಯ್ಡ್ ಫೋನ್ ಬೇಕಂತ ಕೂಡ ಹೇಳಿದ್ದಾರೆ. ಹೀಗಾಗಿ ನಾನು ಮೊಬೈಲ್ ಫೋನ್ ಅಂತೂ ಕೂಡ ಮೆನ್ಷನ್ ಮಾಡಿರ್ತೀನಿ ತಮಿಳಲ್ಲಿ, ಕನ್ಫ್ಯೂಸ್ ಆಗಬೇಡಿ. ಸೊ ಎರಡೂ ಕೂಡ ಬೇಕಾಗುತ್ತೆ. ಟ್ಯಾಬ್ಲೆಟನ್ನೆಲ್ಲ ಅಲಾವ್ ಮಾಡಲ್ಲ ಅವರು. ಓಕೆ, ಸೊ ನಮ್ಮ ಹತ್ರ ಟ್ಯಾಬ್ಲೆಟ್ ಇದೆ ಅಂತಂದರೆ ಅದನ್ನು ನಾವು ಅಲಾವ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಈ ಒಂದು ಜಾಬ್ ಏನು ಹೇಳ್ತಾ ಇದ್ದೀನಿ, ಇದಕ್ಕೆ ಹೇಗೆ ಅಪ್ಲೈ ಮಾಡೋಕೆ ಅನ್ನೋದನ್ನು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು. ಸೊ ನೀವೇನು ಮಾಡ್ತೀರಿ, ಇಲ್ಲಿ ಅಪ್ಲೈ ಮಾಡ್ತೀರಾ, ಅಪ್ಲೈ ಫಾರ್ ದಿಸ್ ಜಾಬ್ಗೆ ಕ್ಲಿಕ್ ಮಾಡ್ತೀರಾ. ಅದಾನಂತರ ಆಫ್ಟರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್ ಯು ವಿಲ್ ರಿಸೀವ್ ಆ್ಯನ್ ಇಮೇಲ್. ನಿಮಗೊಂದು ಇಮೇಲ್ ಬರುತ್ತೆ ನಂತರ ಅಪ್ಲೈ ಮಾಡಿದ ಮೇಲೆ. ನಂತರ ಏನಿರುತ್ತೆ ಅಂದರೆ ಅವ್ರು ಕೆಲವೊಂದು ರಿಕ್ವೈರ್ಡ್ ಟೆಸ್ಟ್ಗಳನ್ನು ತೊಗೋತಾರೆ. ಒಂದು ಚಿಕ್ಕ ಟೆಸ್ಟ್ಗಳಿರುತ್ತೆ, 2-3 ಟೆಸ್ಟ್ ಇರುತ್ತೆ. ಸೊ ಅವುಗಳನ್ನ ನೀವೇನು ಮಾಡ್ತೀರಿ, ಮ್ಯಾಂಡೇಟ್ರಿ ಇರುತ್ತೆ, ಅದನ್ನು ನೀವೇನು ಮಾಡ್ತೀರಿ, ಅಟೆಂಡ್ ಮಾಡ್ತೀರಾ. ಸೊ ಅದಾದ ನಂತರ ಏನಿರುತ್ತೆ ಅಂದರೆ ಸಿಗ್ಮಾ ಈ ಒಂದು ಕಂಪನಿ ಏನು ಮಾಡುತ್ತೆ, ಪಾರ್ಟೀಸ್ ಏನಿರುತ್ತೆ ನಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆ ರೀತಿ ಇರುತ್ತೆ. ಸೊ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ನೀವು ನೇರವಾಗಿ ಏನು ಮಾಡೋದು ಅಂದರೆ ಕೆಲವೊಂದು ಕ್ವಶನ್ಸ್ಗಳಿಗೆ ಅಥವಾ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಿಂಪ್ಲಿ ನಿಮ್ಗೊಂದು ಇಮೇಲ್ ಅಡ್ರೆಸ್ ತೋರಿಸ್ತೀನಿ ನಾನು ಲಾಸ್ಟಿಗೆ. ಸೊ ಅಲ್ಲಿ ಇಮೇಲ್ ಅಡ್ರೆಸ್ಗೆ ನೀವು ಹೋಗ್ಬಿಟ್ಟು ಅವ್ರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾವು ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ಡೂ ಯು ಹ್ಯಾವ್ ಎನ್ ಆಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ಫಾರ್ ದಿ ರೆಕಾರ್ಡಿಂಗ್ಸ್. ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆಯಾ ಅಂತ ಫಸ್ಟ್ ಕ್ವಶನ್ ಕೇಳಿರುವಂಥದ್ದವರು. ನಂತರ ಡೂ ಯು ಹ್ಯಾವ್ ಎನ್ ನೇಟಿವ್ ಲೆವೆಲ್ ಆಫ್ ಕನ್ನಡ ಮಾತೃಭಾಷೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದಾದ ನಂತರ ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಯಾವ ರೀತಿ ಇದೆ ಅಂತ ಅಡ್ವಾನ್ಸ್ ಲೆವೆಲ್ ಅಂತ ನಾನು ಬರೀತೀನಿ. ನಿಮ್ದು ಏನಿದೆ, ಯಾವ ಲೆವೆಲಲ್ಲಿದೆ ನೋಡಿಕೊಂಡು, ಬೇಸಿಕ್ ಇದೆಯೋ ಅಡ್ವಾನ್ಸ್ ಇದೆಯೋ ನೋಡಿಕೊಂಡು ನೀವು ಬರೀರಿ. ವಾಟ್ ಈಸ್ ಯುವರ್ ನ್ಯಾಷನಾಲಿಟಿ ಅಂತ ಕೇಳ್ತಾ ಇರುವಂಥದ್ದು. ನಾನು ಇಂಡಿಯಾ ಅಂತ ಹಾಕ್ತೀನಿ. ಇನ್ ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ಹೋಲ್ಡ್ ಟ್ಯಾಕ್ಸ್ ರೆಸಿಡೆನ್ಸಿ. ಇಂಡಿಯಾ ಅಂತಲೇ ಆಟೋಮೆಟಿಕ್ಲಿ ತೊಗೊಂಡಿದೆ ಅದು. ಆ್ಯಂಡ್ ಲೊಕೇಶನ್ ಬಗ್ಗೆ ಎಲ್ಲಿ ಕೇಳ್ತಾ ಇದ್ದಾರೆ, ಲೊಕೇಶನ್ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ನಾವು ನೋಡಿ ಸಿಂಪಲಾಗಿ ಕರ್ನಾಟಕ ಅಂತೂ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಸ್ಟಿಗಿದೆ ಕರ್ನಾಟಕ. ಓಕೆ, ಆ್ಯಂಡ್ ಅದಾದಮೇಲೆ ಪರ್ಸನಲ್ ಡೀಟೇಲ್ಸ್ಗಳು ನಾವು ಹಾಕಬೇಕಾಗುತ್ತೆ. ಫಸ್ಟ್ ನೇಮು ಲಾಸ್ಟ್ ನೇಮು ಎಲ್ಲ ಅದೇ ತೊಗೊಂಡ್ಬಿಡುತ್ತೆ ಆಟೋಮೆಟಿಕ್ಲಿ. ನಂತರ ಇಲ್ಲೊಂದು ಏನು ಮಾಡ್ಬೇಕಂದ್ರೆ ಅಡಿಷ್ನಲ್ ಇಲ್ಲೊಂದು ನಾವು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಇಲ್ಲಿ ಒಂದು ಕವರ್ ಲೆಟರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ನಾನು ರಿಸ್ಯೂಮ್ ಕೂಡ ಇಲ್ಲಿ ಅಪ್ಲೋಡ್ ಆಗಿದೆ, ನೋಡ್ತಾ ಇರ್ಬೋದು ರಿಸ್ಯೂಮ್ ಶ್ರೇಯಾ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಕೆಳಗಡೆ ಒಂದು ಕವರ್ ಲೆಟರ್ ಬರೀಬೇಕು. ಈ ಕವರ್ ಲೆಟ್ರಲ್ಲಿ ನಾನು ತುಂಬ ಪ್ರೊಫೆಷ್ನಲ್ ಆಗಿ ಮೆನ್ಷನ್ ಮಾಡಿದ್ದೀನಿ, ಯಾಕೆ ನನಗೆ ಈ ಜಾಬ್ ಬೇಕು, ಹೇಗೆ ನಾನು ಈ ಜಾಬ್ಗೆ ಪ್ರೊಫೈಲ್ಗೆ ಸೂಟ್ ಆಗ್ತೀನಿ ಅಂತ ಹೇಳಿ. ಸೊ ಇದ್ರದ್ದು ನಿಮಗೆ ಬೇಕು ನಮಗೆ ಯಾವ ರೀತಿ ಬರೆಯೋದು ಅಂತ. ಯಾಕಂದರೆ ಇದು ಮೇನ್ ಕವರ್ ಲೆಟರ್ ಚೆನ್ನಾಗಿ ಬರ್ದಿಲ್ಲ ಅಂದರೆ ಕಂಪನಿ ಸಮ್ಟೈಮ್ಸ್ ರಿಜೆಕ್ಟ್ ಕೂಡ ಮಾಡುತ್ತೆ. ಸೊ ಇದ್ರದ್ದು ನಿಮಗೆ ಐಡಿಯಾಸ್ ಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಆ ಗ್ರೂಪು. ಸೊ ಅಲ್ಲಿ ನಾನು ಸುಮಾರು ಥರದ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಸೊ ಈ ಕವರ್ ಲೆಟ್ರ್ ಕೂಡ ನಾನು ಅಲ್ಲಿ ನೀಡಿರ್ತೀನಿ. ಒಂದು ಸಾರಿ ನೀವಿಂದ ನೋಡಿಕೊಂಡು ನಂತರ ನಿಮ್ಮದೇ ಆದಂಥ ಒಂದು ಕವರ್ ಲೆಟ್ರನ್ನ ಟೈಪ್ ಮಾಡ್ಕೋಬೋದು. ಆ್ಯಂಡ್ ಅದಾದ ನಂತರ ಇಲ್ಲಿ 2 ಟಿಕ್ ಮಾಡೋದಿರುತ್ತೆ. ಟಿಕ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಬೇಕು ಅಪ್ಲಿಕೇಶನ್ನ. ಇಲ್ಲಿ ಕೊಟ್ಟಿರೋಂಥ ಇಮೇಲ್ ಅಡ್ರೆಸ್ನ ಸ್ವಲ್ಪ ನೆನಪಿಟ್ಕೊಳ್ಳಿ, ಅಲ್ಲಿಗೆ ಇವರು ಮೇಲ್ ಮಾಡ್ತಾರೆ. ಓಕೆನಾ. ಸೊ ನಾನಿಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಹಾಕ್ತೀನಿ. ಸೊ ಇದು ಇವಾಗ ನೋಡಿ ನೋಡ್ತಾ ಇರೋದು, ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್. ಓಕೆ, ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ವಿ ವಿಲ್ ಬಿ ರಿವಿಂಗ್ ಯು ಇಟ್ ಶಾರ್ಟ್ಲಿ. ಗಾಟ್ ಸಮ್ ಒನ್ ಹೂ ಕ್ಯಾನ್ ರೆಕಮೆಂಡ್ ಯು. ಓಕೆ, ಸೊ ಇಲ್ಲಿ ಸಿಂಪ್ಲಿ ಏನು ಮಾಡಿದರೆ ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್ ಅಂತ ಕಳಿಸಿರುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ಕನೆಕ್ಟ್ ಅಂತ ಇರುತ್ತೆ ಸೆಕೆಂಡ್ ಪಾರ್ಟ್. ಸೊ ಇಲ್ಲಿ ನಿಮಗೆ ಈ ರೀತಿ ಬಂದಿರುತ್ತೆ, ಸ್ವಲ್ಪ ನೋಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ನಾವು ಮೇಲ್ ಅಂತಂದರೆ ಮೇಲ್ ಚೆಕ್ ಮಾಡಬೇಕಾಗುತ್ತೆ. ಸೊ ನನಗೆ ಮೇಲ್ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಏನಾದರೂ ಇಲ್ಲಿ ಮೇಲ್ ಬಂದಿಲ್ಲ ಅಂತಂದರೆ ನೀವು ಇಲ್ಲಿ ಏನು ಮಾಡ್ಬೋದು, ಒಂದು ಇದರಲ್ಲಿ ಜಸ್ಟ್ ನೀವು ಸ್ಪ್ಯಾಮಲ್ಲೆಲ್ಲ ಚೆಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ಪ್ಯಾಮಲ್ಲಿ ನೋಡಿ, ಸಪೋಸ್ ಇಲ್ಲಿ ಏನೂ ಇಲ್ಲ ಅಂದರೆ
ಇನ್ಬಾಕ್ಸಲ್ಲಿ ಬಂದಿರುತ್ತೆ ಆಟೋಮೆಟಿಕ್ಲಿ. ಸೊ ನನಗಿಲ್ಲಿ ಬಂದಿದೆ, ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋದು ಕನ್ನಡ ಲಾಜಿಸ್ಟಿಕ್ ಪ್ರಾಜೆಕ್ಟ್ಸ್ ರಿಮೋಟ್ ಸಿಗ್ಮಾ AI ವಿ ಹ್ಯಾವ್ ರಿಸೀವ್ಡ್ ಯುವರ್ ಸಿಗ್ಮಾ ಅಪ್ಲಿಕೇಶನ್ ಅಂತ ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್, ವಿ ಅಪ್ರಿಷಿಯೇಟ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಸಿಗ್ಮಾ ಅಂತ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಜಸ್ಟ್ ನಾನು ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಅವರು ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ಸ್ಗಳು ಕೂಡ ಮತ್ತೊಮ್ಮೆ ನನಗೆ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ನೆನಪಿಸಿದ್ದಾರೆ. ಲೈಕ್ ಇಲ್ಲಿ ಮೇನ್ ಅಂತಂದರೆ ಬೀಯಿಂಗ್ ನೇಟಿವ್ ಅವರ ಪ್ರೊಫಿಷೆಂಟ್ ಇನ್ ಕನ್ನಡ ಆ್ಯಂಡ್ ಹ್ಯಾವಿಂಗ್ ಇನ್ ಎ ನೆಸೆಸರಿ ಸ್ಕಿಲ್ ಟು ರೈಟ್ ಪ್ರಾಪರ್ಲಿ ಆ್ಯಂಡ್ ವಿದೌಟ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ. ಸೊ ಕನ್ನಡ ಮೇನ್ ಚೆನ್ನಾಗಿ ಬರಬೇಕು ಮತ್ತು ಇಂಗ್ಲೀಷ್ ಕೂಡ ಬರ್ತಿರಬೇಕು, ಮತ್ತು ಇಂಟರ್ನೆಟ್ ಕನೆಕ್ಷನ್ ಬೇಕು, ಮತ್ತು ಕಂಪ್ಯೂಟರು ಮತ್ತು ಹೆಡ್ಫೋನು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರೋದು ಕೆಪಾಸಿಟಿ ಫಾರ್ ಏನಂತಂದರೆ 4GB ರ್ಯಾಮ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ 4GB ರ್ಯಾಮ್ ಇರಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ದ ಸೆಲೆಕ್ಷನ್ ಪ್ರೋಸೆಸ್ ಓಕೆ ಕೊಟ್ಟಿರುವಂಥದ್ದು ಸ್ಟೇಜ್ಗಳಿದೆ. ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಕನ್ನಡ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಇರುತ್ತೆ ನಿಮಗೆ. ನೆಕ್ಸ್ಟು ಇಂಗ್ಲೀಷ್ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಇರುತ್ತೆ. ನಂತರ ರೀಸನಿಂಗ್ ಟೆಸ್ಟ್ ಇರುತ್ತೆ. ಲೈಕ್ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಂತಂದಾಗ ಇಲ್ಲಿ ಹೇಗಿರುತ್ತೆ ಅಂತಂದರೆ ಇಂಗ್ಲೀಷಲ್ಲಿರೋದನ್ನು ನಾವೇನು ಮಾಡ್ತೀವಿ ಕನ್ನಡದಲ್ಲಿ ಟೈಪ್ ಮಾಡ್ತೀವಿ, ಏನಿದೆಯೋ ಆ್ಯಸ್ ಇಟ್ ಈಸ್. ಓಕೆ, ನಾನು ಜಸ್ಟ್ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಆ ರೀತಿ ನೀವು ಇಲ್ಲಿ ಮಾಡಬೇಕು. ಆ್ಯಂಡ್ ಇದು ತೊಗೊಳುತ್ತೆ ಟೈಮ್. ಸಪೋಸ್ ನಿಮಗೆ 45 ಮಿನಿಟ್ಸ್ ಆದರೂ ತೊಗೊಳುತ್ತೆ ಅವುಗಳನ್ನ ಅಟೆಂಡ್ ಮಾಡೋದಕ್ಕೆ. ಹೀಗಾಗಿ ಟೈಮ್ ಇರುವಾಗಲೇ ನೋಡಿಕೊಂಡು ಅಟೆಂಡ್ ಮಾಡಿ. ಆ್ಯಂಡ್ ಇಲ್ಲಿ ಇಂಗ್ಲೀಷ್ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಇರುತ್ತೆ. ಇಲ್ಲಿ ಹೇಗಿರುತ್ತೆ ನಿಮ್ಮದು, ಪ್ಲೀಸ್ ಟ್ರಾನ್ಸ್ಕ್ರಿಪ್ಷನ್ ದಿ ಫಸ್ಟ್ 5 ಮಿನಿಟ್ಸ್ ಆಫ್ ದಿಸ್ ಪಾಡ್ಕಾಸ್ಟ್ ಇಂಪಾರ್ಟೆಂಟ್. ಮೇನ್ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ, ಒಂದು ಇದನ್ನು ಹೇಳ್ತಾ ಇರೋರು ನಿಮಗೆ, ಅದೇ ಇಂಗ್ಲೀಷಲ್ಲಿ ನಾವೇನು ಮಾಡ್ಕೊಂಡ್ರೆ ಟ್ರಾನ್ಸ್ಲೇಟ್ ಮಾಡಬೇಕು. ಫಸ್ಟ್ ಒನ್ ಈ ಕನ್ನಡ ಟ್ರಾನ್ಸ್ಕ್ರಿಪ್ಷನ್ ಅಂದಾಗ ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಮಾಡ್ತೀವಿ. ಇಂಗ್ಲೀಷಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಮಾಡೋದಂದರೆ ಕನ್ನಡದಲ್ಲಿ ಕೊಟ್ಟಿರೋದನ್ನು ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀವಿ. ಮತ್ತು ರೀಸನಿಂಗ್ ಟೆಸ್ಟ್ ಇರುತ್ತೆ. ರೀಸನಿಂಗ್ ಲೈಕ್ ಇವಾಗ ಡಿಸ್ಟೆನ್ಸ್ ಎಲ್ಲ ಇರುತ್ತೆ. ರೀಸನಿಂಗ್ ಲೈಕ್ ಅಂದರೆ ರೀಸನಿಂಗ್ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಹೇಳೋದಾದರೆ, ಇವಾಗ ಕೆಲವೊಂದು ನಂಬರ್ಸ್ಗಳಿರುತ್ತೆ, ಬಿಟ್ವೀನ್ ಕೆಲವೊಂದು ನಾವು ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಲೈಕ್ ಇವಾಗ ಎರಡು ನಂಬರ್ ಇದೆ. ಸೊ ಇವಾಗ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, 5 ನಂಬರ್ ಅಂತ ಕೊಟ್ಟಿರ್ತಾರೆ. 2 ಮತ್ತು 5 ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಆ ರೀತಿ ನಾವು ನೋಡಿಕೊಂಡು ಕೌಂಟ್ ಮಾಡ್ಕೊಂಡು ನೆಕ್ಸ್ಟ್ ನಂಬರ್ ಯಾವುದು ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಬರೆಯೋದಿರುತ್ತೆ. ಆ ರೀತಿ ರೀಸನಿಂಗ್ಸ್ಗಳಿರುತ್ತೆ. ಸೊ ಇವೇನಾದರೂ ಕಾಂಪಿಟೇಷನ್ ಏನಾದರೂ ಇದನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಎಕ್ಸಾಮ್ಸ್ಗಳಿಗೆ ರೀಸನಿಂಗ್ ಅಂತ ಇರುತ್ತೆ. ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಇರುತ್ತೆ ಅಂದರೆ, ನೀವು ಈ ಟೆಸ್ಟ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆನೇ ಬಿಫೋರ್ ಗೂಗಲಲ್ಲಿ ಹೋಗಿ ರೀಸನಿಂಗ್ ಅಂತ ಹೇಳ್ಬಿಟ್ಟು ಸ್ಯಾಂಪಲ್ಸ್ಕೊಂಡು ಚೆಕ್ ಮಾಡಿ. ರೀಸನಿಂಗಲ್ಲಿ ಸುಮಾರು ಥರದ ರೀಸನಿಂಗ್ಸ್ ಟೈಪ್ಸ್ ಇರುತ್ತೆ. ಸೊ ಅವುಗಳು ನೋಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ. ಅದೇ ರೀತಿಯೇ ಇರುತ್ತೆ. ನೀವು ಮೆಂಟಲಿ ಪ್ರಿಪೇರ್ ಆದಮೇಲೆ ಇದು ಟೆಸ್ಟನ್ನ ಅಟೆಂಡ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಪಾಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೆಲವೊಂದು ನಿಮಗೆ ಡೀಟೇಲ್ಸ್ಗಳು ಕೇಳಿದಾರು. ಈ ಡೀಟೇಲ್ಸ್ಗಳು ನೀವೇನು ಮಾಡ್ಕೊಂಡು ನೀಡಬೇಕಾಗುತ್ತೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ, ಅಲೋ ಮಾಡ್ತಾರೆ ನಿಮಗೆ ಕೆಲಸ ಮಾಡೋದಕ್ಕೆ. ಓಕೆ, ಆನ್ಲೈನ್ ಸೆಮಿನಾರ್ ಇರುತ್ತೆ. ನಂತರ ಇದೆಲ್ಲ ನೀವು ಡೀಟೇಲ್ಸ್ಕೊಂಡು ಪ್ರೊವೈಡ್ ಮಾಡಿದ್ಮೇಲೆ ಸೊ ಒನ್ಸ್ ಯು ಸ್ಟಾರ್ಟ್ ಸೆಂಡಿಂಗ್ ದಿ ರಿಕ್ವೈರ್ಮೆಂಟ್ಸ್, ಮೇನ್ ಅಂತಂದರೆ ಇಲ್ಲಿ ನೀವೇನು ಅವ್ರಿಗೆ ಹೇಳಿರ್ತಾರೆ ಅದನ್ನ ಕಳಿಸಿದ ಮೇಲೆ ನಂತರ ಒಂದು ಚಿಕ್ಕದ ಸೆಮಿನಾರ್ ಅವ್ರು ಮಾಡ್ತಾಯಿದ್ದಾರೆ. ಸೆಮಿನಾರ್ ಅಟೆಂಡ್ ಮಾಡೋದಿರುತ್ತೆ. ನಂತರ ನಿಮಗೆ ಇಲ್ಲಿ ಕೆಲಸವನ್ನು ಮಾಡ್ಬೋದು. ಸೊ ಆ ರೀತಿ ಇರುತ್ತೆ. ಮೇನ್ ಎಲ್ಲ ಇಂಪಾರ್ಟೆಂಟ್ ಇರುವಂಥದ್ದು ಈ 3 ಎಕ್ಸಾಮ್ ಟೆಸ್ಟ್ಗಳನ್ನ ಪಾಸ್ ಮಾಡೋದಿರುತ್ತೆ. ಲೈಕ್ ಇವಾಗ ಕನ್ನಡ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಅಂತ ಹೇಳಿ ಜಸ್ಟ್ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಜಸ್ಟ್ ಇದನ್ನ ಈ ರೀತಿ ಕ್ಲಿಕ್ ಮಾಡಿದರೆ ಓಕೆ, ಸೊ ಇಲ್ಲಿ ಇದನ್ನ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ನಿಮ್ಮದು ಈ ರೀತಿ ಬಂದಾಗ ಇಲ್ಲಿ ಹೇಗಿರುತ್ತೆ ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ಗಳನ್ನ ಚೆಕ್ ಮಾಡಬೇಕು. ಸೆಟ್ಟಿಂಗ್ಸ್ ನಮ್ಮದು ಯಾವ ರೀತಿ ಇರುತ್ತೆ ಆ ರೀತಿನೇ ಅದು ಓಪನ್ ಆಗುತ್ತೆ. ಓಕೆನಾ. ಸೊ ಸಿಂಪ್ಲಿ ನೀವೇನು ಮಾಡ್ಕೊಂಡ್ರೆ ಒಂದೊಂದು ಲಿಂಕ್ ಏನಿರುತ್ತೆ ಲಿಂಕನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ಆಟೋಮೆಟಿಕ್ಲಿ ಅದು ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಅಲೌ ಮಾಡೋದಿರುತ್ತೆ. ಅಲೌ ಮಾಡಿಕೊಂಡೆ ನೀವೇನು ಮಾಡೋಕ್ಕಂದ್ರೆ ಇದನ್ನು ಓಪನ್ ವಿತ್ ಅಂತ ಇರುತ್ತೆ ನೋಡಿ, ಓಪನ್ ವಿತ್ ಅಂತ ಹೇಳಿ. ಸೊ ಇಲ್ಲಿಂದ ನೀವೇನು ಮಾಡೋಕ್ಕಂದ್ರೆ ನೋಡಿಕೊಂಡು ಓಪನ್ ಮಾಡ್ಕೋಬೇಕು. ಇಲ್ಲಿಂದ ನೀವು ಓಕೆ, ಸಪೋಸ್ ಇಲ್ಲ ಅಂತಂದರೆ ನೀವೇನು ನೋಡ್ಕೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಅದನ್ನು ಸೆಟ್ಟಿಂಗ್ ಆ ರೀತಿ ಇಟ್ಟಿಲ್ಲ. ಸೊ ಹೀಗಾಗಿ ಇದು ಈ ರೀತಿ ನೋಡೋದಕ್ಕೆ ತೋರಿಸ್ತಾ ಇದೆ. ಸೊ ಇದೇ ರೀತಿಯೇ ಸೇಮ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ಹಾಗೆಯೇ ಇರುವಂಥದ್ದು. ರೀಸನಿಂಗ್ ಟೆಸ್ಟ್ ಕೂಡ ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಹಾಗೆಯೇ ರೀಸನಿಂಗ್ ಟೆಸ್ಟು ಸೊ ಈ ರೀತಿ ಇದು ಓಪನ್ ಆಗುತ್ತೆ. ಸ್ಟಾರ್ಟ್ ನಾವು ಅಂತ ಇರುತ್ತೆ. ಸೊ ಇಲ್ಲಿಂದ ನಿಮಗೆ ರೀಸನಿಂಗ್ ಟೆಸ್ಟ್ ರಿಮೋಟ್ ಅಂತ ಹೇಳಿ ಸೆಕೆಂಡ್ ವರ್ಷನು 30 ನಿಮಿಷದ್ದಿರುತ್ತೆ ಅದು. ಹೀಗಾಗಿ ಟೈಮ್ ಇರುವಾಗಲೇ ನೋಡಿಕೊಂಡು ನೀವು ಮಾಡಬೇಕು. ಕ್ಲಿಕ್ ಟು ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡುತ್ತದು. ನಂತರ ನಿಮ್ಮದು ಇಲ್ಲಿ ಫುಲ್ ನೇಮು, ಇಮೇಲ್ ಅಡ್ರೆಸ್ ಹಾಕಬೇಕು. ನಂತರ ಇದನ್ನ ಕಂಟಿನ್ಯೂ ಮಾಡಬೇಕು. ರೀಸನಿಂಗ್ ರಿಲೇಟೆಡ್ ಇರುವಂಥ ಚಿಕ್ಕದೊಂದು ಟೆಸ್ಟ್ ಇರುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ನೋಡ್ತಾ ಇಂಗ್ಲೀಷ್ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಕೂಡ ಇರುತ್ತೆ. ಇಂಗ್ಲೀಷ್ ಇದನ್ನು ಕೂಡ ನೀವು ಏನು ಮಾಡಬೇಕು ಅಂದರೆ ಸಿಂಪ್ಲಿ ನೀವು ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿಂದ ನೋಡಿ ಇಮೇಲ್ ಇದ್ದಿಂದ ನಂತರ ಮಾಡಿಕೊಂಡು ಇಲ್ಲಿರೋದನ್ನು ಕೇಳಿಕೊಂಡು ನಂತರ ಇಲ್ಲಿ ನೀವು ಅದನ್ನು ಕನ್ನಡದಲ್ಲಿರೋದನ್ನು ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಆ ರೀತಿ ಇರುತ್ತೆ. 2 ಟೆಸ್ಟ್ ಇರುತ್ತೆ.
ತುಂಬ ಈಸಿ ಇರುತ್ತೆ, ಏನು ಭಯ ಪಡೋಕ್ಕೆ ಹೋಗಬೇಡಿ. ಈ ಟೆಸ್ಟ್ ನೀವು ಪಾಸ್ ಮಾಡೋದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮಗೊಂದು ಐಡಿಯಾ ಕೊಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಕೇಳೋದಿದ್ರೆ ನೀವು ನನಗೆ ಕಾಮೆಂಟಲ್ಲಂತೂ ಕೇಳ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಮತ್ತೆ ಯಾವ ರೀತಿ ನೀವು ಜಾಬ್ ಹುಡುಕ್ತಾ ಇದ್ದೀರಿ ಅದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿದ್ರೆ ನೆಕ್ಸ್ಟ್ ಯಾವುದಾದ್ರು ಅಪ್ಡೇಟ್ ಇದ್ದರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನ ತರ್ತೀನಿ. ಓಕೆ, ಸೊ ಇದೇ ಥರ ಒಂದು ಮಾಹಿತಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ತಪ್ಪದೇ ವೀಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡ್ಕೊಳ್ಳೋದ ಮರೆಯೋಕೆ ಹೋಗಬೇಡಿ. ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಿ ಅವ್ರು ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಮಸ್ಕಾರ.